ಡ್ರಗ್ಸ್ ದಂಧೆ ವಿರುದ್ಧ ತಮಿಳುನಾಡು ಸಿಎಂ ವಿಜಯ್ ಸಮರವನ್ನ ಸಾರ್ತಾ ಇದ್ದಾರೆ. ತಮಿಳುನಾಡಿನಲ್ಲಿ ದಳಪತಿ ದರ್ಬಾರ್ ಫುಲ್ ಜೋರಾಗಿದೆ. ಈಗಾಗಲೇ ಹೊಸ ಬದಲಾವಣೆಯನ್ನ ಬಯಸ್ತಾ ಇದ್ದಂತ ತಮಿಳುನಾಡು ಮಂದಿಗೆ ಡ್ರಗ್ಸ್ ದಂಧೆ ವಿರುದ್ಧ ತಮಿಳುನಾಡು ಸಿಎಂ ವಿಜಯ್ ಸಮರವನ್ನ ಸಾರ್ತಾ ಇರುವಂತದ್ದು. ತಮಿಳುನಾಡಿನಲ್ಲಿ ದಳಪತಿ ದರ್ಬಾರ್ ಫುಲ್ ಜೋರು. ಮಾದಕ ವಸ್ತು ನಿರ್ಮೂಲನೆಗೆ ವಿಜಲ್ ಹೊಡೆದ ಬಿಗಿಲ್. ಆಡಳಿತದ ಅನುಭವ ಇಲ್ಲದಿದ್ರೂ ಪಕ್ಕಾ ಪೊಲಿಟಿಕಲ್. ಒಂದಲ್ಲೊಂದು ಟಾಪಿಕ್ನಿಂದ ಜನಮನ ಗೆಲ್ತಿರುವಂತಹ ವಿಜಯ್ ಈಗ ಮಾದಕ ವಸ್ತು ಮುಕ್ತ ತಮಿಳು ನಿರ್ಮಾಣದತ್ತ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಡ್ರಗ್ಸ್ ಕಂಟ್ರೋಲ್ಗಾಗಿ 3 ಪ್ರಮುಖ ನೀತಿಗಳು ಜಾರಿಯಾಗಿದೆ. ಹುಡುಗಿಯರು ಮಹಿಳೆಯರು ಡ್ರಗ್ಸ್ಗೆ ಬಲಿಯಾಗ್ತಾ ಇದ್ದಾರೆ. ರಾಜ್ಯದ ಜನರನ್ನ ಕಾಪಾಡುವುದು ಸರ್ಕಾರದ ಕರ್ತವ್ಯ ಅಂತ ಡ್ರಗ್ಸ್ ದಂಧೆ ವಿರುದ್ಧ ಸಮರ ಸಾರ್ತಾ ಇದ್ದಾರೆ. ಈ ಪಿಡುಗು ತಮಿಳುನಾಡಿನ ಮೂಲೆ ಮೂಲೆಗೂ ಹೊಕ್ಕಿದೆ. ಮೊದಲೇ ಡ್ರಗ್ಸ್ ದಂಧೆ ನಿಯಂತ್ರಿಸಬೇಕಾಗಿತ್ತು, ಆದರೆ ಈಗ ಆ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ. ಅಂದು ತಪ್ಪು ಸರಿ ಮಾಡಿದ್ರೆ ಅಕ್ಕ ತಂಗಿಯರು ಕಳೆದುಕೊಳ್ತಿರ್ಲಿಲ್ಲ ನಾವು. ಈಗ ನಾವು ಮಾದಕ ಲೋಕವನ್ನ ನಾಶ ಮಾಡದಿದ್ರೆ ಕಷ್ಟ ಅಂತ ಹೇಳ್ತಾ ಇದ್ದಾರೆ ಜೋಸೆಫ್ ವಿಜಯ್. ಡ್ರಗ್ಸ್ ಮುಕ್ತ ತಮಿಳುನಾಡು ನಿರ್ಮಾಣವೇ ನಮ್ಮ ಗುರಿ ಎಂದಿರುವಂತಹ ವಿಜಯ್ ತಮಿಳುನಾಡು ರಾಜಕೀಯದಲ್ಲಿ ನೋಡಿ, ಒಂದು ಕಡೆ ಸ್ಕೂಲು, ಕಾಲೇಜು, ಟೆಂಪಲ್ಲು ಇವುಗಳ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯಾದಂಥ ಮದ್ಯಪಾನದ ಅಂಗಡಿಗಳು ಇರಬಾರದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ನಿಯಮವನ್ನು ಜಾರಿಗೆ ತೆಗೆದುಕೊಂಡು ಬರ್ತಾರೆ. ಅದಕ್ಕೂ ಕೂಡ ಪ್ರಶಂಸೆ ವ್ಯಕ್ತವಾಗುತ್ತೆ. ಇಲ್ಲಿ ಮಾದಕ ವಸ್ತುಗಳ ಒಂದು ನಿರ್ಮೂಲನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೂತ್ಸ್ ಎಲ್ಲ ಮಾದಕ ವಸ್ತುಗಳಿಗೆ, ಡ್ರಗ್ಸ್ಗಳಿಗೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಮೊದಲು ಅದನ್ನ ತಪ್ಪಿಸಬೇಕು. ಅದರಲ್ಲೂ ಮಹಿಳೆಯರು ಕೂಡ, ಹುಡುಗಿಯರು ಕೂಡ ಇದಕ್ಕೆ ಅಡಿಕ್ಟ್ ಆಗ್ತಾ ಇದ್ದಾರೆ. ರಾಜ್ಯದ ಜನವನ್ನ ಕಳೆದುಕೊಳ್ತಾ ಇದ್ದೀವಿ. ಇವುಗಳನ್ನ ಮೊದಲು ಕಿತ್ತ ಹಾಕಬೇಕು. ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಯೂತ್ಸ್ ಬಲಿ ಆಗ್ತಾ ಇದ್ದಾರಲ್ಲ, ಮೊದಲು ಇದರ ನಿರ್ಮೂಲನೆ ಆಗಬೇಕು ಅಂತ. ಪಾಲಿಟಿಕಲ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ ದಳಪತಿ ವಿಜಯ್ಗೆ. ಸ್ವಲ್ಪ ಸರ್ಕಾರ ರಚನೆ ಮಾಡ್ಕೊಂಡು ಮುನ್ನುಗ್ಗೋದ್ರಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕಂದರೆ ಅಷ್ಟರ ಮಟ್ಟಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಪಾಲಿಟಿಕ್ಸಲ್ಲಿ ಅಂತ ಏನು ಮಾತನಾಡ್ತಾ ಇದ್ರಲ್ವಾ. ಬಟ್ ಏನು ಮಾಡಬೇಕು, ನಿಜವಾಗಿಯೂ ರಾಜ್ಯಕ್ಕೆ ಏನು ಮಾಡಬೇಕು, ಯಾವುದನ್ನು ತಪ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇರುವಂಥ ಐಡಿಯಾಲಜಿ ಇದೆಯಲ್ಲ, ಐಡಿಯಾಲಜಿ ಸಖತ್ತಾಗಿ ವರ್ಕೌಟ್ ಆಗ್ತಾ ಇದೆ. ದಳಪತಿ ವಿಜಯ್ ಮಾಡಿರುವಂಥ ಕಾರ್ಯಗಳು ನೋಡಿ, ಬುಲ್ಡೋಸರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇನ್ನು ಮದ್ಯಪಾನ ಅಂಗಡಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೆಗೆದುಕೊಂಡಂತಹ ನಿರ್ಧಾರ, ಇನ್ನು ಈ ಡ್ರಗ್ಸ್ ವಿಚಾರಕ್ಕೆ ತೆಗೆದುಕೊಂಡಂತಹ ನಿರ್ಧಾರ, ಮೇನ್ ಆಗಿ ಎಲ್ಲಿ ಹಾಳಾಗ್ತಾ ಇದೆ ರಾಜ್ಯದಲ್ಲಿ, ಜನ ಎಲ್ಲಿ ಹಾಳಾಗ್ತಾ ಇದ್ದಾರೆ, ಏನು ನಿರ್ಮೂಲನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತೆಗೆದುಕೊಳ್ತಾ ಇರುವಂಥ ಐಡಿಯಾಲಜಿಗಳು, ಮಾಡ್ತಾ ಇರುವಂಥ ಯೋಜನೆಗಳು, ಅವುಗಳನ್ನ ಜನ ಒಪ್ಕೊಳ್ತಾ ಇದ್ದಾರೆ. ಬದಲಾವಣೆ ಅಂತ ಏನು ಬಯಸ್ತಾ ಇದೆಯಲ್ಲ ಜನ, ಆ ಬದಲಾವಣೆ ವಿಜಯಿಂದ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ.